ಮನನೊಂದು ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಆಗದೇನೆ, ಒತ್ತಡವನ್ನು ತಡೆಯೋದಕ್ಕೆ ಸಾಧ್ಯ ಆಗ್ದೇನೆ ಇವತ್ತು ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋಣ. ಇದೇ ಸಂದರ್ಭದಲ್ಲಿ ಮಾತನಾಡ್ತಾನೆ, ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಎದೆಗುಂತಕ್ಕಂತ ಅವಶ್ಯಕತೆ ಇಲ್ಲ. ಈ ರೀತಿ ಯಾವೊಬ್ಬ ಕಾರ್ಯಕರ್ತರು ಸಹ ಇಂಥೊಬ್ಬ ರಣಹೇಡಿ ಸರ್ಕಾರದ ವಿರುದ್ಧ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಧೈರ್ಯದಿಂದ ಎದುರಿಸಬೇಕು ನಾವೆಲ್ಲರೂ ಸಹ. ನಾನಿವತ್ತು ನಮ್ಮ ಕಾರ್ಯಕರ್ತರು ಮಾತನಾಡ್ತೇವೆ, ನಾವು ನಿಮ್ ಜೊತೆಲಿದ್ದೇವೆ. ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಕೊಲೆಗಡಕ ಸರ್ಕಾರಕ್ಕೆ ನಾನು ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು 16 ಬಜೆಟ್ ಅನ್ನ ಮಂಡನೆ ಮಾಡ್ತಾರಂತೆ. ಯೋಗ್ಯತೆಗೆ 16 ಬಜೆಟ್. ಬಹುಶಃ ದೇಶದಲ್ಲಿ ಒಬ್ಬ ಕೊಲೆಗಡಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಲೆಗಡಕ ಮುಖ್ಯಮಂತ್ರಿಗಳು. ನೀವೇನು ಕೊಲೆಗಡಕ ಮುಖ್ಯಮಂತ್ರಿಯಾಗಿ ನಿಮ್ಮ ಶಾಸಕರಿಗೆ ಶಕ್ತಿ ತುಂಬುತ್ತಾ ಇದ್ದೀರಿ. ಇದರ ಪರಿಣಾಮವಾಗಿ ಗುಲ್ಬರ್ಗದಲ್ಲಿ, ಯಾದಗಿರಿನಲ್ಲಿ ಒಬ್ಬ PSI ಆತ್ಮಹತ್ಯೆ ಮಾಡಿಕೊಂಡ್ರು. ಲಂಚವನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಒತ್ತಡಕ್ಕೆ ಮಾಡಿದ್ರು. ಗುಲ್ಬರ್ಗದಲ್ಲಿ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ದರಿದ್ರ ಸರ್ಕಾರ, ಸಚಿನ್ ಪಾಂಚಾಲ್, ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿನೂ ಇಲ್ಲ. ಇವತ್ತು ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂಡ ಪ್ರಶ್ನೆ ಇಲ್ಲ. ಇಂತಹ ಕೊಲೆಗಡಕ ಸರ್ಕಾರಕ್ಕೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ. ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ, ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಇವತ್ತು ಇಲ್ಲಿ ಕುಶಾಲನಗರದಲ್ಲಿರ್ಬೋದು, ಮಡಿಕೇರಿ ಜಿಲ್ಲೆನಲ್ಲಿ ಪೊಲೀಸ್ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಕೈ ಬೊಂಬಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲ ಪೊಲೀಸು ಅಧಿಕಾರಿಗಳು, SP ಅವರು ಸಹ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಶಾಸಕರ ಒತ್ತಡಕ್ಕೆ ಮಣಿತಾ ಇದ್ದಾರೆ. ನಾನು ಇವತ್ತು ಎಚ್ಚರಿಕೆ ಕೊಡೋಕೆ ಇಚ್ಛೆ ಪಡ್ತೇನೆ. SP ಅವರಾಗಲಿ, ಪೊಲೀಸ್ ಅಧಿಕಾರಿಗಳು, ಬಹಳ ದಿನ ನಿಮ್ಮ ದರ್ಬಾರ್ ನಡೆಯೋದಿಲ್ಲ ಕಾಂಗ್ರೆಸ್ ಅವ್ರದ್ದು. ದಯವಿಟ್ಟು ನೀವು ಪೊಲೀಸ್ಗೆ ಆ ಒಂದು ಕಾಕಿಗೆ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಾರ್ಯಕರ್ತರು, ಜನಸಾಮಾನ್ಯರು ಬಂದಿದ್ದು ಪೊಲೀಸ್ ಸ್ಟೇಷನ್ ನುಗ್ಗಿ ಬೆಂಕಿ ಹತ್ತಕ್ಕಂಥ ಕೆಲಸ ನಿರ್ಮಾಣ ಆಗ್ತದೆ. ನೀವೇ ಹೊಣೆಗಾರ ಆಗ್ತೀರಿ.